ಆಮ್ಲೆಟ್ ಯಾರಪ್ಪ? ಸರ್ ನಮಸ್ಕಾರ. ರಾತ್ರಿ ಯಾರೋ ಕಿಡಿಗೇಡಿಗಳು ಈ ಒಂದು ಬಿಜಾಪುರ ನಾಡಿನಲ್ಲಿ ನಮ್ಮಲ್ಲಿ ಕೋಮು ಸೌಹಾರ್ದತೆಯಾಗಿ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಅಣ್ಣತಮ್ಮರಗತ್ಲೆ. ಈ ಒಂದು ಗಣಪತಿ ಚೌಕ್ನಲ್ಲಿ ಬರ್ತಕ್ಕಂಥ ಗಣಪತಿ ಗುಡಿಗೆ ಹಾಕಿರ್ತಕ್ಕಂಥ ಪ್ರೊಟೆಕ್ಷನ್ ಅಂತ ಹಾಕಿರ್ತಕ್ಕಂಥ ಗ್ಲಾಸನ್ನು ಯಾರೋ ಕಿಡಿಗೇಡಿಗಳು ದೊಡ್ಡ 2 ಕಲ್ಲುಗಳಿಂದ ಒಡೆದು ಅದನ್ನು ಬ್ರೋಕನ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂಥೇಳಿ ಆದಷ್ಟು ಬೇಗನೆ ಪೊಲೀಸರು ತನಿಖೆ ಮಾಡಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಮ್ಮ ವಿನಂತಿ. ಯಾಕಂದರೆ ಇಲ್ಲಿ ಎಲ್ಲರೂ ನಾವು ಅಣ್ಣತಮ್ಮರ ಟೈಪ್ ಅದೀವಿ. ಈಗ ಹಬ್ಬದ ವಾತಾವರಣದ ಇವತ್ತು ನವರಾತ್ರಿ ಸ್ಟಾರ್ಟ್. ಈ ಒಂದು ದಿನದಲ್ಲಿ ಇದನ್ನು ಮಾಡಿ ದುಷ್ಕೃತ್ಯವನ್ನು ನಿನ್ನೆ ರಾತ್ರಿ ಯಾರೋ ಮಾಡಿದ್ದಾರೆ. ಇದು ಯಾರೇ ಮಾಡಿದರೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರನ್ನು ಯಾವುದೇ ವ್ಯಕ್ತಿ ಇದ್ದರೂ ಅವರಿಗೆ ಹಿಡಿದು ಕಠಿಣ ಶಿಕ್ಷೆ ಕೊಡಬೇಕಂತೇಳಿ ನಮ್ಮೆಲ್ಲರ ಒಂದು ವಿನಂತಿ ಆಗಿದೆ. ಯಾಕಂದರೆ ಈ ರೀತಿ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅವ್ರಿಗೆ ಹಿಡಿದು ಕಠಿಣ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ವಿನಂತಿ. ಇದಕ್ಕಿಂತ ಮೊದಲು ಒಂದು ಸಲ ಆಗಿತ್ತು ಸರ, ಅದು ಗೊತ್ತಾಗಿದ್ದಿಲ್ಲ, ಅವಾಗ ಯಾರೂ ಸಿಗಲಿಲ್ಲ. ಈಗ ಹಂಗೆ ಮಾಡಬಾರ್ದು. ಯಾರೇ ಇದ್ದರೂ ಅದನ್ನು ಕಂಡು ಹಿಡಿದು ಅದ್ರ ಶಿಕ್ಷೆ ಕೊಡಬೇಕಾಗಿ ನಮ್ಮ ವಿನಂತಿ. ವಿಜಯಪುರದ ಒಂದು ಹೃದಯ ಭಾಗದಲ್ಲಿರುವ ಗಣಪತಿ ಚೌಕ್, ಒಂದು 4 ಮುಖದ ಗಣಪತಿ ಒಂದು ಪ್ರತಿಷ್ಠಾಪನೆ ಮಾಡಿ ಭಾಳ ವರ್ಷದ ಇದು. ಯಾರಿಗೂ ಇನ್ನೂ ತೊಂದರೆ ಇಲ್ಲ, ಏನೂ ಇಲ್ಲ. ಅದರ ತಾಪತ್ರೆ ಪಂಚಮುಖಿ ಗಣಪತಿ ಅಂತಾರೆ. ಆ ಗಣಪತಿಗೆ ನಿನ್ನೆ ಒಂದು ವಿಘ್ನ ಮಾಡೋದು ಪ್ರಯತ್ನ ಮಾಡ್ಯಾರ. ರಾತ್ರಿ ಒಂದು ಸುಮಾರು 2-3 ಗಂಟೆಗೆ ಏನಾರು ಆಗಿರ್ಬೋದು. ಇದು ಇಲ್ಲಿ ಒಂದು 2 ಕಲ್ಲು ಒಗ್ದಾರ, ಅದಕ್ಕೆ ಅದು ಹೊಡೆದಿಲ್ಲ. ದೊಡ್ಡ ಕಲ್ಲು ತೊಗೊಂಡು ಹೊಡೆದಾರ. ಅದು ಗ್ಲಾಸ್ ಹೊಡೆದ್ರಿ. ಪ್ರೊಟೆಕ್ಷನ್ ಅಂತೇಳಿ ಅದಕ್ಕೆ ನಾವು ಹಾಕಿದ್ವಿ ಗ್ಲಾಸ್. ಅದು ಗ್ಲಾಸ್ ಹೊಡೆದಾರ. ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಳ್ಳೋದಂದರೆ, ದಸರಾ ಸಮಯದ ಹಬ್ಬದ ಸಮಯದ ಎಲ್ಲರೂ ಭಾವೈಕ್ಯತೆ ಇದ್ದ ಬಿಜಾಪುರ ಇಂಥ ಒಂದು ಯಾರೋ ಒಂದು ಮಾಡಿದ್ದ ಕಿಡಿಗೇರಿತನದಿಂದ ಭಾವೈಕ್ಯತೆ ಕೆಡಬಾರ್ದು. ನಮ್ಮೊಳಗೆ ಎಲ್ಲರೂ ಭಾವೈಕ್ಯತೆ ಒಳಗೆ ಅದಾರ. ಎಲ್ಲರೂ ಬಿಜಾಪುರೊಳಗೆ ನಾವೆಲ್ಲರೂ ಒಂದೇ ಇದ್ದೀವಿ. ಆದರೆ ಇಂಥದ್ದು ಒಂದು ಯಾರೋ ಒಂದು ಮಾಡಿದ್ದ ಇದರಿಂದ ನಮ್ಮ ಭಾವೈಕ್ಯತೆ ಕೆಡಬಾರ್ದು ಅಂಥೇಳಿ ನಾವು ಅವ್ರಿಗೆ ಮನವಿ ಮಾಡ್ತೀನಿ. ಯಾರಿದ್ದರೂ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವರಿಗೆ ಕಠಿಣ ಶಿಕ್ಷೆ ಮಾಡಬೇಕು. ಪ್ಲಸ್ ತನಿಖೆ ಆಗಬೇಕಿದ್ರು. ಇಲ್ಲಿ CC ಕ್ಯಾಮ್ರಾ ಅದಾವೆ, ಇದ್ರ ರೆಕಾರ್ಡಿಂಗು ನಾವು ಕೊಡ್ತೀವಿ. ನಮ್ಮ ಅಧ್ಯಕ್ಷರದಾರ ಅವ್ರು ಕೊಡ್ತಾರೆ. ಆದರೆ ಏನೈತಿ, ಇಂಥ ಒಂದು ಹೇಯ ಕೃತ್ಯ ಮಾಡಬಾರ್ದಾಗಿತ್ತು. ಕಲ್ಲು ಹೊಡೆದು ಗ್ಲಾಸ್ ಹೊಡೆಯುವಂಥ ಅಲ್ಲಿ ಏನೂ ಇದ್ದಿದ್ದಿಲ್ಲ. ಯಾಕಂದ್ರೆ ಭಾಳ ವರ್ಷದ ಗಣಪತಿ ಅದ, ಭಾಳ ನಡ್ಕೋತಾರೆ ಎಲ್ಲರ ಮಂದಿ. ಇದೇ ಜಾತಿ ಇದೇ ಪಂಥ ಅಂತಿಲ್ಲ, ಎಲ್ಲರೂ ನಡ್ಕೋತಾರೆ. ಹಂಗಾಗಿ ನಾವು ವರಿಷ್ಠಾಧಿಕಾರಿಗಳು ಇದೇ ಬೇಡ್ಕೊಳ್ಳೋದು, ತನಿಖೆ ಮಾಡಿ ದಯವಿಟ್ಟು ಯಾರ್ಯಾಕೆ ಇರಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ.